श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸಮಧ್ವವಿಜಯ ಸಪ್ತಮ ಸರ್ಗದಲ್ಲಿ 55ನೇ ಶ್ಲೋಕ. ಇದಮಾಪಶುಕೋಪಿ ಲಾಲನಂ ನ ಸಮಗ್ರಂ ಜಗತಾಂ ಪಿತುಃ ಪಿತುಃ ಅಲಭಿಷ್ಟಯದೇಶಧನ್ಯ ಇತ್ಯಿತಿ ಕೌತೂಹಲಮಾಪಿ ತಾಪಸೈಃ. ಇದಂ ಆಪ ಶುಕಃ ಅಪಿ ಲಾಲನಂ ನ ಸಮಗ್ರಂ ಜಗದಾಂ ಪಿತುಃ ಪಿತುಃ ಅಲಭಿಷ್ಟ ಯದೇಶಃ ಧನ್ಯಃ ಇತಿ ಅತಿ ಕೌತೂಹಲಂ ಅಪಿ ತಾಪಸೈಃ. ಧನ್ಯಃ ಕೃತಾರ್ಥಃ ಏಷಃ ಪುರುಷಃ. ಅಲ್ಲಿದ್ದ ಜನರೆಲ್ಲ ತಿಳ್ಕೊಂಡ್ರಂತೆ, ಇವರು ಮಹಾ ಕೃತಾರ್ಥರಾಗಿದ್ದಾರೆ. ಯಾಕೆ? ಯದ್ ಲಾಲನಂ, ಈ ರೀತಿಯಾದ ವೇದವ್ಯಾಸರ ಒಂದು ಅನುಗ್ರಹ, ಆಲಿಂಗನ ಮಾಡಿಕೊಳ್ಳೋದು ಇತ್ಯಾದಿಗಳು, ಅಂತದನ್ನ ಆ ಆಧಾರವನ್ನ ಪಡೆದಿದ್ದಾರೆ. ಅಲಭಿಷ್ಟ ಯಾರು? ಈ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಅಂತ ಗೊತ್ತಿಲ್ಲ, ಆದರೆ ಇವರು ಈ ಪುರುಷರು ಪಡೆದಿದ್ದಾರೆ. ಅದರಿಂದ ಇದಂ ಪೂರ್ಣ ಲಾಲನಂ, ಈ ರೀತಿಯಾದ ಸಂಪೂರ್ಣ ಲಾಲನೆ, ಶುಕೋಪಿ ಜಗತಾಂ ಪಿತುಹು ಪಿತುಹು ನ ಆಪ. ಇಂಥ ಒಂದು ಪೂರ್ಣವಾದ ಅನುಗ್ರಹವನ್ನ ಶುಕಃ ಅಪಿ, ಶುಕಾಚಾರ್ಯರು ಕೂಡ, ಯದ್ಯಪಿ ವೇದವ್ಯಾಸರ ಮಗ ಅವರು ಶುಕಾಚಾರ್ಯರು, ಅವರೂ ಕೂಡ ಜಗತಾಂ ಪಿತುಹು, ಜಗತ್ತಿನ ತಂದೆಯಾದ, ಪಿತುಹು ತಮ್ಮ ತಂದೆಯಾದ ವೇದವ್ಯಾಸರ ದಶೆಯಿಂದ ನ ಆಪ ಪಡೆದಿಲ್ಲ. ಇತಿ, ಈ ರೀತಿಯಾಗಿ ತಾಪಸೈಹಿ ಮುನಿಭಿಹಿ, ಅಲ್ಲಿ ಸೇರಿದ್ದ ತಪಸ್ವಿಗಳಾದ ಮುನಿಗಳು ಅತಿ ಕೌತೂಹಲಂ ಆಪಿ, ಅತಿ ಆಶ್ಚರ್ಯವನ್ನ ಹೊಂದಿದ್ರು. ಹಾಗೆಂತ ಅಂದ್ರೆ ವೇದವ್ಯಾಸರು ಮಧ್ವಾಚಾರ್ಯರಿಗೆ ಎಷ್ಟು ಅನುಗ್ರಹ ಮಾಡಿದರು, ಅಂತ ಅನುಗ್ರಹವನ್ನ ಶುಕಾಚಾರ್ಯರು ಕೂಡ ಪಡೆದಿಲ್ಲ ಅಂತ ಅಲ್ಲಿದ್ದವರು ಚಿಂತನೆ ಮಾಡಿದರು ಅಂತ ಒಟ್ಟು. ಅಮುಷ್ಯ ಶಿಷ್ಯ ವಿನಯೇನ ತಸ್ಮೈ ಗುರೋರಭಿಪ್ರಾಯ ವಿದೋ ವಿದಗ್ಧಾಃ ತದಾನುರೂಪಂ ದದುರಾಸನಂ ತೇ ಚತುರ್ಮುಖಾಯೇವ ಮುಕುಂದದಾಸಾಃ. ತದಾ, ಆವಾಗ ಆ ಸಂದರ್ಭದಲ್ಲಿ, ಗುರೋಹೋ ಅಭಿಪ್ರಾಯ ವಿದಃ, ವೇದವ್ಯಾಸರ ಅಭಿಪ್ರಾಯವನ್ನ ತಿಳಿದವರಾಗಿ ಅಲ್ಲಿ ಇದ್ದ ಜನರೆಲ್ಲರೂ ಕೂಡ ಆಸನಂ ಅಭಿಪ್ರಾಯ ವಿದಃ ವಿದಗ್ಧಾಃ ದಾತವ್ಯಂ ಇತಿ ಆಶಯಂ ವಿದಂತಿ, ಇವರಿಗೆ ಆಸನ ಕೊಡಬೇಕು ಹಾಗೆ ಅಂತ ಅಭಿಪ್ರಾಯ ವಿದಃ, ಗುರುಗಳ ಅಭಿಪ್ರಾಯವನ್ನ ತಿಳಿದವರಾಗಿ ಇದ್ರು. ಆ ವೇದವ್ಯಾಸರ ಶಿಷ್ಯರು ಈ ಹೊಸದಾಗಿ ಬಂದಿದ್ದಾರಲ್ಲ ಪೂರ್ಣ ಪ್ರಜ್ಞಾಚಾರ್ಯರು, ಇವರಿಗೆ ಆಸನ ಕೊಡಬೇಕು ಅಂತ ಗುರುಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ವಿದಗ್ಧಾಹ ಚತುರಾಹ ತೇ, ಅಲ್ಲಿ ಚತುರರಾಗಿ, ಒಳ್ಳೆ ಒಂದು ಕಣ್ಣಿನಲ್ಲೇ ಗೊತ್ತಾಗ್ಬಿಡುತ್ತೆ ಯಾರಿಗೆ ಏನು ಬಯಕೆ ಇದೆ ಅಂತ, ಅಷ್ಟು ಚತುರರಾಗಿ ಅಲ್ಲಿದ್ದ ತಪಸ್ವಿಗಳು. ತೇ ಅಮುಷ್ಯ, ಈ ವೇದವ್ಯಾಸರ ಶಿಷ್ಯರು, ವಿನಯೇನ, ವಿನಯದಿಂದ, ತಸ್ಮೈ, ಆ ಶ್ರೀಮನ್ ಮಧ್ವಾಚಾರ್ಯರಿಗೆ, ಅನುರೂಪಂ ಆಸನಂ ದದುಹು, ಸ್ವಾಮಿ ಸಂಭಾವನಾರೂಪಂ ಆಸನಂ ದದುಹು ಅಂತ ಬರೀತಾರೆ. ವೇದವ್ಯಾಸರ ಅನುಗ್ರಹ ರೂಪವಾದ ಆ ಆಸನವನ್ನ ಕೊಟ್ರು ಹಾಗೆ ಅಂತ. ಯಾರಿಗೆ? ಮುಕುಂದದ, ಯಾರಿಗೆ ಹೇಗೆ ಕೊಟ್ಟಂದೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಮುಕುಂದದಾಸಾಹ, ಮುಕುಂದನ ಅಂದರೆ ಶ್ರೀಮನ್ನಾರಾಯಣನ ದಾಸರಾದ ಆ ಪಾರ್ಷದರು, ಅಂದರೆ ವಿಷ್ಣು ದೂತರು ಅಂತ ಯಾರಿದ್ದಾರೆ ಅವರು, ಚತುರ್ಮುಖಾಯ ಇವ, ವೈಕುಂಠಕ್ಕೆ ಆಗಿ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ದೇವರನ್ನ ಭೇಟಿ ಮಾಡಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ವಿಷ್ಣು ಪಾರ್ಷದರು ಹೇಗೆ ಬ್ರಹ್ಮದೇವರಿಗೆ ಆಸನವನ್ನ ಕೊಡ್ತಾರೋ ಅದೇ ರೀತಿಯಾಗಿ ವೇದವ್ಯಾಸರ ಸಮೀಪದಲ್ಲಿ ಇದ್ದ ಋಷಿಗಳು ಮಧ್ವಾಚಾರ್ಯರಿಗೆ ಆಸನವನ್ನ ಕೊಟ್ರು ಹಾಗೆ ಅಂತ. ಆಸ್ಯತಾಮಿತ್ಯುದೀರ್ಯೋಪವಿಷ್ಟೇ ಸತ್ಯವತ್ಯಾ ಸುತೆ ಸತ್ಯವಾಚಿ ಮಾನಯನ್ ಮಂದಹಾಸಾವಲೋಕೈಃ ತಾನ್ ಮುನೀಂದ್ರ ಇಹೋಪಾವಿಶತ್ ಸಹ. ನೋಡಿ, ಇವತ್ತಿಗೂ ಮನೆಯಲ್ಲಿ ಅದೇ ಪದ್ಧತಿ. ಮನೆಗೆ ಯಾರಾவது ಬಂದ್ರೆ ಬನ್ನಿ ಅಂತ ಕರೆದು ಒಳ್ಳೆ ಮಾತನ್ನೆಲ್ಲ ಆಡಿಸಿ, ನೋಡಿ ಎಷ್ಟು ವೇದವ್ಯಾಸರು ತಾವು ಶಾಸ್ತ್ರದಲ್ಲಿ ಹೇಳಿದ್ದಾನೆ ಹೇಗೆ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಯದ್ಯಪಿ ಅವರೇನು ಹೊಸಬರಲ್ಲ, ಪೂರ್ಣ ಪ್ರಜ್ಞಾಚಾರ್ಯರು, ಸದಾ ಅವರ ಸಂಬಂಧ ಇದ್ದೇ ಇರ್ತದೆ. ವೇದವ್ಯಾಸ
ವೇದವ್ಯಾಸರಿಗೂ ಮಧ್ವಾಚಾರ್ಯರಿಗೂ ನಿತ್ಯ ಆ ರೀತಿಯಾದ ಒಂದು ಸಂಬಂಧ ಇದ್ದೇ ಇರ್ತದೆ. ಸದಾ ಪರಮಾತ್ಮನನ್ನು ಕಾಣ್ತಾ ಇರುವವರು ಮಧ್ವಾಚಾರ್ಯರು. ಆದರೂ ಕೂಡ ಮನೆಗೆ ಆಶ್ರಮಕ್ಕೆ ಅಂತ ಬಂದಾಗ ಅವರನ್ನು ಒಳ್ಳೆ ಮಾತಾಡಿಸಿ, ಪ್ರೀತಿಯಿಂದ ಮಾತನಾಡಿಸಿ, ಕಣ್ಣಿನಿಂದ ನೋಡಿ ಮನೆಗೆ ಒಳಗೆ ಬರುವವರನ್ನ ನಾವು ಹೇಗೆ ಅವರನ್ನು ಸತ್ಕಾರ ಮಾಡಬೇಕು ಎಂಬ ಒಂದು ವಿಚಾರವನ್ನ ನಾವು ಇಲ್ಲಿಂದ ವೇದವ್ಯಾಸರಿಂದ ಕಲಿಬೇಕು. ಅವರಿಗೆ ಆಸನವನ್ನು ಕೊಟ್ಟು ಉಪಚಾರಾದಿಗಳನ್ನ ಮಾಡಬೇಕು ಎಂಬ ಅದು ಪ್ರತಿಯೊಬ್ಬರ ಧರ್ಮ. ಅದು ದೇವರು ತಾನು ಮಾಡಿ ತೋರಿಸ್ತಾ ಇದ್ದಾನೆ ಹಾಗೆ ಅಂತ. ಆಸ್ಯತಾಮಿತಿ ಸತ್ಯವಾಚಿ, ಸತ್ಯ ಸಮೀಚೀನ ವಾಕ್, ಶುದ್ಧವಾದ ವಾಕ್ ಇರತಕ್ಕ, ಕುಶಲ ಪ್ರಶ್ನ ರೂಪಂ ವಚನಂ ಯಸ್ಯ, ಕುಶಲ ಪ್ರಶ್ನೆಯನ್ನೆಲ್ಲ ಮಾಡಿ, ಸತ್ಯವತ್ಯಾಹ ಸುತೆ, ಸತ್ಯವತಿ ದೇವಿಯ ಮಗನಾದ ವೇದವ್ಯಾಸರು ಕೇಳಿದರಂತೆ. ಹೇಳಿದರು. ಏನು ಹೇಳಿದರು? ಹೇ ಮಧ್ವ ತ್ವಯ ಆಸ್ಯತಾಂ, ಮಧ್ವರೇ ಆಸನೆ ಉಪವಿಶ್ಯತಾಂ, ಈ ಆಸನದಲ್ಲಿ ಕೂಡ್ರಿ ಹಾಗೆ ಅಂತ. ಇತಿ ಮಧ್ವಾಚಾರ್ಯಂ ಪ್ರತಿ ಉದೀರ್ಯ, ಈ ರೀತಿಯಾಗಿ ಮಧ್ವಾಚಾರ್ಯರನ್ನ ಹೇಳಿ ತಾವು ಕುಳಿತುಕೊಂಡ್ರು. ಉಪವಿಷ್ಟೇ ಸತಿ ಸ್ವಾಸನೆ ನಿಶನ್ನೇ ಸತಿ, ತಮ್ಮ ಆಸನದಲ್ಲಿ ವೇದವ್ಯಾಸರು ಕುಳಿತುಕೊಂಡಾಗ ಸಹ ಮಂದಹಾಸ ಅವಲೋಕೈಹಿ, ಆ ಮಧ್ವಾಚಾರ್ಯರು ಮಂದಹಾಸದಿಂದ ಕೂಡಿದವರಾಗಿ ತಾನ್ ಶಿಷ್ಯಭೂತಾನ್ ಮುನೀಂದ್ರಾನ್, ನೋಡಿ ವೇದವ್ಯಾಸರು ಮಧ್ವಾಚಾರ್ಯರಿಗೆ ಕೂಡ್ರಿ ಅಂತ ಅಪ್ಪಣೆ ಮಾಡಿದರು. ಮಧ್ವಾಚಾರ್ಯರು ಅವರ ಶಿಷ್ಯರು, ಅಲ್ಲಿ ಸೇರಿದ್ದ ಋಷಿಗಳೆಲ್ಲರೂ ಕೂಡ ಮಧ್ವಾಚಾರ್ಯರ ವಾಯುದೇವರ ಶಿಷ್ಯರೇ. ಆ ಶ್ರೇಷ್ಠ ಋಷಿಗಳನ್ನೆಲ್ಲ, ಋಷಿ ಶ್ರೇಷ್ಠರನ್ನೆಲ್ಲ ಮಾನಯನ್, ಬಹುಮಾನವನ್ನ ಮಾಡಿ ಇಹ ಆ ವೇದವ್ಯಾಸರು ತೋರಿಸಿದ ಆಸನದಲ್ಲಿ ಉಪಾವಿಶತ್, ಕುಳಿತುಕೊಂಡ್ರು ಅಂತ. ಕುಶಲಂ ಪೃಷ್ಟ ಉಪವಿಶ ಇತ್ಯುಕ್ತಃ ಮಧ್ವಃ ಮಂದಹಾಸನ್ ಋಷೀನ್ ಪಶ್ಯನ್ ಉಪವಿವೇಶ. ಕುಳಿತುಕೊಳ್ಳಿ ಅಂತ ಮಧ್ವಾಚಾರ್ಯರನ್ನ ಹೇಳಿದಾಗ ಮಧ್ವಾಚಾರ್ಯರು ಅಲ್ಲಿ ಸೇರಿದ್ದ ಋಷಿಗಳನ್ನೆಲ್ಲ ಅನುಗ್ರಹ, ಅವರು ಮಾಡಿದ ಮಂದಹಾಸ ಅಂದ್ರೆ ಏನು, ಅದು ಅವರಿಗೆ ಋಷಿಗಳಿಗೆ ಮಾಡಿದ ಅನುಗ್ರಹ ಅದು ಅಂತ, ಅಷ್ಟು ಅನುಗ್ರಹವನ್ನು ಮಾಡಿ ಆಸನದಲ್ಲಿ ಕುಳಿತರು ಅಂತ ಒಟ್ಟು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರಮೇ ಪರಮಸ್ಸವ. ಮತ್ತೆ ನೋಡೋಣ ಶ್ರೀಮದ್ ಅಂದ್ರೆ ಮೊದಲನೇ ಶ್ಲೋಕದಾಗೆ